ಅಂತಂದ್ರೆ ರೈತರ ಪಂಪ್ ಸೆಟ್ಗಳಿಗೆ ಮೊದಲು 7 ಗಂಟೆ ಕೊಡ್ತಿದ್ರಿ, ಅದು ಸಾಲಲ್ಲ. ಯಾಕಂದ್ರೆ ಬಿಸಿಲಿನ ಪ್ರಮಾಣ ಹೆಚ್ಚಾಗೈತಿ. ಕಳೆದ ವರ್ಷ ನಾವು ನೋಡಬಹುದು 46-47 ಡಿಗ್ರಿ ಸೆಲ್ಸಿಯಸ್ ಬಂದದ. ದಯವಿಟ್ಟು 12 ಗಂಟೆ ಹಗಲಿನಲ್ಲಿ 3 ಫೇಸ್ ವಿದ್ಯುತ್ ಅನ್ನು ಕೊಟ್ಟು ಇನ್ನು ಬೆಳಗ್ಗೆ 6 ರಿಂದ 10 ಗಂಟೆ ಕೂಡ ಅದು ನಡೆಯುವಂಥದ್ದಾಗಬೇಕು. ಅದು ನೀವು ಯಾವ್ಯಾವ ಸೆಕ್ಷನ್ ಆಫೀಸ್ನಲ್ಲಿ ಏನೇನ ಸಮಯ ಹಾಗೂ ಸ್ಥಳಾವಕಾಶ ನೋಡಿಕೊಂಡು ವಿದ್ಯುತ್ ಸರಬರಾಜು ಮಾಡ್ರಿ ಅನ್ನೋದು ಒಂದು ಬೇಡಿಕೆ. ಇನ್ನು ರಾತ್ರಿ 10 ರಿಂದ ಬೆಳಗ್ಗೆ 6 ಗಂಟೆವರೆಗೆ ಸಿಂಗಲ್ ಫೇಸ್ ಕೊಡ್ರಿ. ಆ ಟೈಮ್ ಒಳಗ ನಮ್ಮ ಅಟ್ಲೀಸ್ಟ್ ಒಂದು ಫ್ಯಾನ್ ಹತ್ತಬೇಕು. ಯಾಕಂತಂದ್ರೆ 45 ಡಿಗ್ರಿ ಸೆಲ್ಸಿಯಸ್ನಾಗ ಯಾವ ಪ್ರಾಣಿ ಕೂಡ ಬದುಕಲಾರದಂತ ಪರಿಸ್ಥಿತಿ ಐತಿ. ಇನ್ನ ಇದೇ ಮುನ್ಸಿಪಾಲಿಟಿ ಅವ್ರು ನೀರು ಹೊಡಿಬೇಕು ಕಂಪಲ್ಸರಿ 2-3 ಸಲ. ಅವರು ಕೂಡ ಒಂದು ಜನಸಾಮಾನ್ಯರಿಗೆ ಮಣ್ಣು ಎರಚಿ ಇಷ್ಟು ದೊಡ್ಡ ಮಟ್ಟದ ಬಿಸಿಲಿಲ್ಲ ಅಂತ ಹೇಳಿ ತಪ್ಪು ಸಂದೇಶವನ್ನು ಕೊಡ್ಕೋತಾ ಅವರು ಕೂಡ ಮುಚ್ಚಲಾಗತ್ತಾರ. ಅದಕ್ಕೆ ನೀವು ದಯವಿಟ್ಟು ಒಂದು ಫ್ಯಾನ್ ಹಚ್ಚಿದ್ರಪ್ಪ ಅಂತಂದ್ರ ನಮ್ಮ ಕುಟುಂಬಸ್ಥರು ಮಕ್ಕಳು ನಿಶ್ಚಿಂತವಾಗಿ ಮಲಗುವಂತಹ ಒಂದು ಸನ್ನಿವೇಶ ಆಗ್ತದೆ. ಇನ್ನ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಕೊಳಚೆ ಪ್ರದೇಶ ಇರೋದ್ರಿಂದ ಸಾಕಷ್ಟು ಕ್ರಿಮಿಕೀಟಗಳಾಗ್ಯಾವ ಇಲ್ಲಿ. ಇನ್ನ ಫ್ಯಾನ್ ಇರ್ಲಾರೆ ನಾವು ಯಾವ ರೈತರು ಕೂಡ ಮಲಗುವಂತ ಪರಿಸ್ಥಿತಿಯಲ್ಲಿಲ್ಲ. ದಯವಿಟ್ಟು ಒಂದು ಫ್ಯಾನ್ ಹಚ್ಚುವಂತ ಅಷ್ಟಾದ್ರೂ ಕೂಡ ಕರೆಂಟ್ ಕೊಡ್ರಿ ಅಂತ ಹೇಳಿ ಒಂದು ಬೇಡಿಕೆ. ಇನ್ನ ರೈತರ IP ಸೆಟ್ಗಳಿಗೆ ಆಧಾರ್ ಕಾರ್ಡ್ಗಳನ್ನ ಸೀಡಿಂಗ್ ಮಾಡಿದ್ರಿ ನೀವು. ಅದು ಮುಂದಿನ ದಿನಮಾನದೊಳಗ ಎಲ್ಲ ರೈತರನ್ನ ಒಟ್ಟಾರೆಯಾಗಿ ಸರ್ಕಾರದಿಂದ ಈ ಒಂದು ಇಲಾಖೆಯನ್ನ ಪ್ರೈವೇಟ್ ಅವ್ರಿಗೆ ಕೊಡುವಂತ ಒಂದು ಹುನ್ನಾರ ಐತಿ. ದಯವಿಟ್ಟು ಅದನ್ನ ಇಲ್ಲಿಗೆ ಕೈ ಬಿಡ್ಬೇಕು. ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಈ ಒಂದು RR ಸಂಖ್ಯೆ ನಾವು ಯಾರು ರೈತರು ತಗೊಳಂಗಿಲ್ಲ. ನಾವು ಯಾರು ಕೂಡ ಒಂದು ವಿದ್ಯುತ್ ಬಿಲ್ ಅನ್ನ ಕಟ್ಟುವ ಸ್ಥಿತಿಯಲ್ಲಿ ಇಲ್ಲ. ಅದಕ್ಕೆ ನಾವು ಯಾರು ವಿದ್ಯುತ್ ಬಿಲ್ ಅನ್ನು ಕಟ್ಟಂಗಿಲ್ಲ. ಇನ್ನು ಮುಂದೆ ನೀವು ಯಾರಾದ್ರೂ ಕೇಳಿದ್ರಪ್ಪ ಅಂತಂದ್ರೆ ನಮ್ಮ ರೈತರು ಅದಕ್ಕೆ ತಕ್ಕ ಉತ್ತರ ಕೊಡ್ತಾರಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇನ್ನ ಸ್ವಯಂ ವೆಚ್ಚ ಯೋಜನೆ ಅಂತ ಹೇಳಿ ಮಾಡ್ತಾ ಇದ್ರಿ ನೀವು. ಅಂದ್ರೆ ಒಬ್ಬ ರೈತ, ಸಣ್ಣ ರೈತ ತನ್ನಗೆ ಬೇಕಾದಂತ ಕರೆಂಟ್ ಅನ್ನ ಪೂರೈಕೆ ಮಾಡ್ಬೇಕಪ್ಪ ಅಂತಂದ್ರ ತಗೋಬೇಕಪ್ಪ ಅಂತಂದ್ರೆ ಸುಮಾರು 3 ರಿಂದ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ನಿಮ್ಮಲ್ಲಿ ಪರ್ಮಿಷನ್ ತಗೊಂಡು ತಾನೇ TC ಹಾಕೊಂಡು ತಾನೇ ಕಂಬ ಹಾಕೊಂಡು ವೈರ್ ಎಳ್ಕೋಬೇಕಂದ್ರೆ ಕಡಿಮೆ ಅಂದ್ರೆ 3 ರಿಂದ 4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅಂತ ಸ್ಥಿತಿಯಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಯಾವ ರೈತರು ಕೂಡ ಅಷ್ಟು ಸಾಧ್ಯ ಆಗುತ್ತೆ ಶ್ರೀಮಂತರು ಯಾರೂ ಇಲ್ಲ. ದಯವಿಟ್ಟು ಈ ಯೋಜನೆಯನ್ನು ಕೂಡ ಕೈ ಬಿಡ್ಬೇಕಂತ ಹೇಳಿ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನ ಕೆಲವೊಂದು ರಾಜ್ಯಗಳಲ್ಲಿ ಈಗಾಗಲೇ ಕೃಷಿಗೆ 24 ಗಂಟೆ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ಲಾಕತ್ತಾರ. ಅದನ್ನು ಕೂಡ ತಮ್ಮ ಒಂದು ಆದೇಶದ ಮೂಲಕ ರಾಜ್ಯ ಸರ್ಕಾರ ಗಮನಕ್ಕೆ ತಗೊಂಬರ್ರಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಹಲವಾರು ಯೋಜನೆಗಳನ್ನು ತಗೊಂಡ್ಬಂದಾರ, ಈ ಫ್ರೀ ಸ್ಕೀಮ್ಗಳನ್ನು ತಗೊಂಡ್ಬಂದಾರ. ಆ ಫ್ರೀ ಸ್ಕೀಮ್ಗಳಿಂದ ರಾಜ್ಯದ ಎಲ್ಲ ಜನರು ಮುಗ್ಗುಲ ಹಾಲಕತ್ತಾರೆ ಹೊರತು ಯಾರಿಗೆ ಅನುಕೂಲಗಳು ಕಡಿಮೆ ಆಗ್ಯಾವ. ಈ ರೈತರಿಗೆ ಕೊಟ್ರಪ್ಪ ಅಂತಂದ್ರೆ ನಾವು ಯಾವಾಗಲೂ ಈ ರಾಜ್ಯ ಸರ್ಕಾರದ ಪರವಾಗಿ ಚಿರಋಣಿಯಾಗಿರ್ತೀವಿ. ದಯವಿಟ್ಟು 24 ಗಂಟೆಗಳ ಕಾಲ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡ್ರಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಲ್ಲಿ ಹೇಳ್ತಾ ಇದ್ದೀನಿ. ಇನ್ನ ವಿಜಯಪುರ ಜಿಲ್ಲೆಯಲ್ಲಿ ಸ್ವತಂತ್ರ ಬಂದ ನಂತರ ಎಲ್ಲಿ ತಾವು ವಿದ್ಯುತ್ ಕಂಬಗಳನ್ನು ಹಾಕಿದ್ರಿ, ವೈರ್ಗಳು ಹಾಕಿದ್ರಿ, ಇಲ್ಲಿವರೆಗೂ ಕೂಡ ಯಾವ ಬದಲಾವಣೆ ಮಾಡಿಲ್ಲ. ನಮ್ಮ ಹೊಲಗಳಲ್ಲಿ ಹಲವಾರು ಕಂಬಗಳು ಈ ರೀತಿ ಬಾಗಿದಾವ ಅಂತ ಹೇಳಿ ಸಂಬಂಧಪಟ್ಟಂತ ಎಲ್ಲ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟಂತ ಇಲಾಖೆಯ ಮುಖಾಂತರ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ವಿ ನಾವು. ಆ ಕಂಬಗಳು ಬಾಗಿದಾವ, ಅದನ್ನ ಸುಧಾರಣೆ ಮಾಡ್ರಿ, ಹಳೆ ವೈರ್ಗಳದಾವ ಅದನ್ನ ತೆಗೆದು ಬೇರೆ ಹಾಕ್ರಿ ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೆಲವೊಂದು ಹೊಸ KEBಗಳನ್ನು ಮಾಡಕತ್ತಾರ, ಅಲ್ಲಿ ಅಷ್ಟೇ ಮಾಡಿದ್ದಾರೆ ಹೊರತು ಉಳಿದ ಕಡೆ ಆಗಿಲ್ಲ. ಇದರಿಂದಾಗಿ ಸಾಕಷ್ಟು ಕಬ್ಬಿಗೆ ಅಗ್ನಿ ಅವಘಡಗಳಾಗಿದಾವ, ಬೇರೆ ಬೆಳೆಗಳನ್ನ ಸುಟ್ಟಿದಾವ. ಇದಕ್ಕೆ ನೇರ ನಷ್ಟ ಹೊಂದಂತವ್ರು ನಮ್ಮ ರೈತರು. ಇದರಲ್ಲಿ ತಮ್ಮ ಇಲಾಖೆಯಲ್ಲಿ ಕೂಡ 53 ಇನ್ನೂ ಕಬ್ಬಿಗೆ ಹಾನಿಗೆ ಬರುವಂತ ಪರಿಹಾರ ಇನ್ನೂ ಬಂದಿಲ್ಲ. ಅದಕ್ಕೆ ನಿಮ್ಮ 108 ಕಂಡೀಷನ್ಗಳದಾವ, ಅದು ಸಾಧ್ಯ ಆಗಂಗಿಲ್ಲ. ದಯವಿಟ್ಟು ಈ ಹಳೆಯ ವಿದ್ಯುತ್ ಹಾಗೂ ಕಂಬಗಳನ್ನ ಮೊದಲೇದಾಗಿ ಸುಧಾರಣೆ ಮಾಡ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇನ್ನ ರೈತರಿಗೆ TCಗಳನ್ನ ಸುಟ್ರೆ 24 ಗಂಟೆಗಳಿಗೆ ಕೊಡ್ಬೇಕಂತ ಆದೇಶ ಆಯ್ತು ಇಲ್ಲ ಸರ್? 24 ಗಂಟೆ ಹೊಸದ ಆದೇಶ ಬಂದ ಸರ್. 24 ಗಂಟೆದು 72 ಗಂಟೆ ಆದ್ರೂ ಕೂಡ 24 ಗಂಟೆದಾಗ ಸಾಕಷ್ಟು ಬಾರಿ ಕೊಟ್ಟಿದ್ದೀರಿ ಸರ್. ಹ್ಞೂ ರೀ. ಹಾಂ ಸರ್, ನೀವು ನಗರ ಪ್ರದೇಶ ಅಲ್ಲ, ನೀವು ಯಾರು ಒಯ್ದು ರೈತರ ಬಲ್ಲಿ ಕುಂದಿಸಂಗಿಲ್ಲ. ಕೇಳ್ರಿ, ನಾವ ರೈತರು ತಂದು ನಿಮ್ಮಲ್ಲಿ ತಗೊಂಡ್ಕೆ ಹೋಗುವಂತ ಪರಿಸ್ಥಿತಿ ಐತಿ. ಆದ್ರೂ ಕೂಡ 21 ದಿವಸ ಆದ್ರೂ ಇನ್ನೂ ಕೊಟ್ಟಿಲ್ಲ. ಇನ್ನು ಕೆಲವು ಮಂದಿ ರೈತರು ಅದಕ್ಕೆ ದುಡ್ಡಿನ ಇದು ಇಡ್ಲಾಕತ್ತಾರ ಅಂತ ಹೇಳಿ ಕೇಳಕತ್ತೀವಿ ಸರ್. ಆ ರೀತಿ ದುಡ್ಡನ್ನು ತಗೋಬೇಡ್ರಿ. ಯಾಕಂದ್ರೆ ಸರ್ಕಾರ ನಮ್ಮ ಸಲಿಂದೇ ಹಲವಾರು ಯೋಜನೆಗಳನ್ನು ಮಾಡಿದಾರ. ಅದಕ್ಕೆ ಸಂಬಂಧಪಟ್ಟಂತ ಆಡಿಯೋ ವಿಡಿಯೋಗಳು ನಮ್ಮಲ್ಲಿ ಇದಾವೆ. ಬೇಕಾದ್ರೆ ಪ್ರೂವ್ ಮಾಡ್ತೀವಿ, ಅವ್ನಿಗೆ ಸಸ್ಪೆಂಡ್ ಮಾಡ್ತಿದ್ರೆ ಅಂತ ಹೇಳ್ರಿ, ನಾ ಇವತ್ತೇ ನಿಮ್ಗೆ ತಂದು ಕೊಡ್ತೀನಿ. ಇನ್ನು TCಗಳನ್ನ ಏನಿದಾವೆ ಸರ್, ಈ ಗುತ್ತಿಗೆದಾರರು ಏನದಾರ ಕಳಪೆ ಮಟ್ಟದ ತುಂಬಲಾಕತ್ತಾರ. ಪೂರ್ಣ ಮಟ್ಟದ ಆಯಿಲ್ ಅನ್ನು ತುಂಬಲಾರದೆ ಅಲ್ಲಿ ಒಳಗೆ ಕಾಪರ್ ವೈರ್ಗಳನ್ನು ಹಾಕದೆ ಕಳಪೆ ಮಟ್ಟದ ವೈರ್ ಹಾಕಿದ್ರಿಂದ ಪದೇ ಸುಡ್ಲಾಕತ್ತಾವ. ಈ ಕುರಿತು ನಾವು ಹಲವಾರು ಮನವಿಗಳನ್ನು ಕೊಟ್ಟರು ಕೂಡ ಯಾವುದೇ ತನಿಖೆ ಮಾಡಿಲ್ಲ. ಇದರಲ್ಲಿ ನಿಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲ್ ಆಗ್ಯಾರ ಅಂತೇಳಿ ನಾವು ಬಹಿರಂಗವಾಗಿ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಇನ್ನು ಜಿಲ್ಲೆಯಲ್ಲಿ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಐತೆ ಅಂತ ಹೇಳಕತ್ತಾರೆ ಕೆಲವೊಂದು ಕಡೆ. ಉದಾಹರಣೆ ಜಮ್ಮಿಗೆಯಲ್ಲಿ ಇಲ್ಲ. ಆ ರೀತಿ ಇದ್ದಲ್ಲಿ ಗುತ್ತಿಗೆದಾರ ಟೆಂಡರ್ ಕರೆದೀವಿ, ಇನ್ನೂ ಆಗ್ಬೇಕು, ಹೀಗೆಲ್ಲ ದಿನನಿತ್ಯ ಮುಂದಕ್ಕೆ ಹಾಕೋತ್ ಹೋಗುವಂತ ಒಂದು ವ್ಯವಸ್ಥೆ ನಡೆದದ. ಅದನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗನೆ ಅದನ್ನು ಕೂಡ ಮಾಡ್ಬೇಕಂತ ಹೇಳಿ ಅದನ್ನ ಕೇಳ್ತಾ ಇದ್ದೀವಿ ಸರ್. ಇನ್ನು ಕೊನೆಯದಾಗಿ, ನಿಮ್ಮ ಇಲಾಖೆಯಿಂದ ರಸ್ತೆ ಬದಿಯಲ್ಲಿ ಕಂಬಗಳನ್ನು ಹಾಕಿದ್ರಿ, ಒಳ್ಳೆ ವಿಚಾರ. ಅದ್ರ ಕೆಳಗೆ ಅರಣ್ಯ ಇಲಾಖೆದವ್ರು ಗಿಡ ಹಚ್ಚಾಕತ್ತಾರ. ಇಲ್ಲಿ ನಿಮ್ಮದು ತಪ್ಪು ಅಥವಾ ಅರಣ್ಯ ಇಲಾಖೆ ತಪ್ಪು ನನಗೆ ಗೊತ್ತಿಲ್ಲ.
ಪ್ರತಿ ಸರ್ತಿನೂ ಇದರಿಂದಾಗಿ ಅನೇಕ ಅವಘಡಗಳಾಗ್ಲಕತ್ತವ ಕೊಡ್ಬರ್ರಿ ಸರ್. ಆ ರಸ್ತೆ ಬದಿಲಿರುವಂತಹ ಕಂಬಗಳ ಕೆಳಗಡೆ ಅರಣ್ಯ ಇಲಾಖೆ ಗಿಡ ಹಚ್ಚಲಕತ್ತಾರ ಸರ್. ಆ ಅರಣ್ಯ ಇಲಾಖೆ ಗಿಡಗಳ ಬಗ್ಗೆ ನಮಗೇನು ಅಬ್ಜೆಕ್ಷನ್ ಇಲ್ಲ, ನಿಮ್ ಬಗ್ಗೆನೂ ಅಬ್ಜೆಕ್ಷನ್ ಇಲ್ಲ. ಬಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯ್ತಪ್ಪ ಅಂತಂದ್ರೆ ಸಂಪೂರ್ಣ ನಮ್ಮ ಗ್ರಾಮಗಳಲ್ಲಿ ಕರೆಂಟ್ ಹೋಗ್ತಾವ ಏನ್ರಿ. ಅದಕ್ಕೆ ನಾ ಏನಂತೀನಿ, ಒಂದು ನೀವು ಕಂಬ ಬೇರೆ ಕಡೆ ಹಾಕೋರಿ, ಇಲ್ಲ ಗಿಡ ಬೇರೆ ಕಡೆ ಹಚ್ಚಿರಿ, ಎರಡರಾಗ ಒಂದು. ಇದಕ್ಕೆ ನೀವು ಇದನ್ನ ಕಠಿಣವಾಗಿ ಒಂದು ಆದೇಶವನ್ನು ಮಾಡ್ಬೇಕು ಸರ್. ಯಾಕಂತಂದ್ರ ಆ ಗಿಡಗಳು ಏನದ ನಮ್ಗೆ ಎಲ್ಲಿ ಕಾಣಲಾಗ್ಯಾವ. ಇವತ್ತು ಸ್ವತಂತ್ರ ಬಂದಿಂದ ಬಿಜಾಪುರ ಜಿಲ್ಲೆ ಹುಡುಕಾಡಿದ ಸತ್ಯಕ್ಕೆ ಯಾವ ಗಿಡಗಳು ಕಾಣಲಾಗ್ಯಾವ. ಆಮೇಲೆ ರಸ್ತೆ ಅಗಲೀಕರಣ ಆಗ್ತದ, ಆಟೋಮೆಟಿಕ್ ಆಗಿ ಗಿಡಗಳನ್ನ ಕಡಿಯುವಂತ ಒಂದು ವ್ಯವಸ್ಥೆ ನಡೆದದ. ಅದಕ್ಕೆ ನಾವು ಅರಣ್ಯ ಇಲಾಖೆದವರಿಗೂ ಕೂಡ ಈ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ನೀವು ರಸ್ತೆ ಬದಿಯಲ್ಲಿ ಹಚ್ಚುವ ಬದಲಾಗಿ ಅಶೋಕ್ ಸಾಮ್ರಾಟ್ ಅವಧಿನ ಒಳ್ಳೆಯ ಒಂದು ಕೆಲಸ ಮಾಡಿದ್ರು. ಬಟ್ ಇವತ್ತಿನ ದಿನ ಹೆಂಗಾಗ್ಯದ ಅಂದ್ರೆ ರೋಡ್ ಡೆವಲಪ್ಮೆಂಟ್ ಆಗಕತ್ತವ, ಆ ಎಲ್ಲ ಯೋಜನೆಗಳು ಸಂಪೂರ್ಣವಾಗಿ ಹಳ್ಳ ಹಿಡ್ಕೊಂಟಾವ. ಅದಕ್ಕೆ ನೀವು ಸರ್ಕಾರಿ ಜಾಗ ಇರ್ಬೋದು ಅಥವಾ ನೀವೇ ಪ್ರತ್ಯೇಕವಾದಂತಹ ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಗಿಡಗಳನ್ನು ಹಚ್ಚಿರಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದೀವಿ. ಇನ್ನ ಕಲ್ಕೇರಿಯಲ್ಲಿ ಕ್ಯಾಶ್ ಕೌಂಟರ್ ಪ್ರಾರಂಭಿಸುವ ಸರ್. ಈಗಾಗಲೇ 5 ವರ್ಷದಿಂದ ಬಿಲ್ಡಿಂಗ್ ಆಗ್ಯದ, ಅಲ್ಲಿ ಎಲ್ಲಾ ಸಿಬ್ಬಂದಿ ಇದಾವೆ ಸರ್. ತಾಳಿಕೋಟೆ ತಾಲೂಕು ಕಲ್ಕೇರಿಯಲ್ಲಿ ಅಲ್ಲಿ ಇಲ್ಲಿವರೆಗೂ ಕೂಡ ಕ್ಯಾಶ್ ಕೌಂಟರ್ಗೆ ಸಂಬಂಧಪಟ್ಟಂತ ಸಾಫ್ಟ್ವೇರ್ ಬರ್ಬೇಕಂತ ಹೇಳಿ ಕಳೆದ ವರ್ಷನೇ ಬೆಂಜಿಗೇರಿ ಸಾಹೇಬರಿಗೆ ಮನವಿ ಕೊಟ್ಟಿದ್ದು, ಅದನ್ನೂ ಆಗಿಲ್ಲ. ಸೊ ದಯವಿಟ್ಟು ಈ ಎಲ್ಲ ಬೇಡಿಕೆಗಳನ್ನ ತಾವು ಮನಗಂಡು ಇದಕ್ಕೆ ಏನು ಉತ್ತರ ಕೊಡ್ತೀರಿ ಕೊಡ್ರಿ. 24ನೇ ತಾರೀಕು ನಾವು ಹುಬ್ಬಳ್ಳಿಯ ಹೆಸ್ಕಾಂ ಆಫೀಸಿಗೆ ಕೂಡ ಸುಮಾರು 10,000 ಜನ ರೈತರು ಕೂಡ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಒತ್ತಡ ಮಾಡ್ತಾ ಇದೀವಿ. ದಯವಿಟ್ಟು ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ನೀವು ಯಾವ ರೈತರಿಗೂ ಒತ್ತಡ ಮಾಡದೆ ಏನೇನು ಸಾಧ್ಯತೆಗಳದಾವ ಎಲ್ಲ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಮತ್ತಲ್ಲಿ ತಮ್ಮನ್ನು ಕಳಕಳಿಯಿಂದ ವಿನಂತಿಸಿಕೊಂಡು ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಆಗಮಿಸಿರುವಂತಹ ಎಲ್ಲ ರೈತ ಬಾಂಧವರನ್ನ ಸರ್, ಅಲ್ಲಿ ಪ್ರಭುಸ್ವಾಮಿ ಬೆಟ್ಟಕ್ಕೆ TC ಇದ್ರೊಳಗೆ ಸೆಕ್ಷನ್ ಆಫೀಸ್ ಕರೆಂಟ್ ಫೋನೇ ಇಲ್ಲ ಅಲ್ಲಿ. ಜಂಬಿಗಿನಿಂದ ನೆಕ್ಸ್ಟ್ ಮುಂದೆ ಬರ್ತದೆ ಸರ್. ಆ ಏರಿಯಾ ಜಂಬಿಗಿ ಭಾಗದಾಗ ಮುಂದೆ ಹೋದ್ರ